ಆಶಾ ಸೋಮಲಿಂಗಪ್ಪ ನಡುವಿನ ಮನಿ. ಅವರು ಏನಾಗ್ಬೇಕ್ರಿ? ನಮ್ಮ ತಮ್ಮನ ಮಗ ಆಗ್ಬೇಕು. ಏನ್ರಿ ಹೆಸರು? ವಿಲಾಸ ಉಮೇಶ್ ನಡುವಿನ ಮನಿ. ಏನ್ ಮಾಡ್ತಿದ್ರಿ ಕೆಲಸ ಅವರು? ಆಟೋ ಓಡಿಸ್ತಿದ್ರಿ. ವಯಸ್ಸು? ವಯಸ್ಸು 31 ರೀ. ಮದುವೆ ಆಗಿ ರೀಸೆಂಟ್ ಆಗಿ 8 ತಿಂಗಳಾಯ್ತ್ರಿ. ಹೆಂಡತಿ ಪ್ರೆಗ್ನೆಂಟ್ ಅದ. ನಿಮ್ಗೆ ಯಾವ ತರ ಗೊತ್ತಾಯ್ತ್ರಿ ಅದು ಆಗಿದ್ದು? ಅದು ನಮಗ್ ಫೋನ್ ಮುಖಾಂತರ ಗೊತ್ತಾಯ್ತ್ರಿ. ನಮ್ಗೆ ಯಾರು ಕಾಲ್ ಮಾಡಿದ್ರಿ? ಅದ್ರ ನಮ್ಮ ಮನೆಯವ್ರೆ ನಮ್ಮ ಹುಡುಗ ಫೋನ್ ಮಾಡ್ದ. ಅವನು ಡ್ಯೂಟಿ ಹೋಗಿದ್ದ. ಅವಂಗ ಯಾರೋ ಫೋನ್ ಮಾಡ್ಯಾರತ್ತ. ಅವ ನನಗೆ ಫೋನ್ ಮಾಡೋಣ. ನಾವು ಸೀದಾ ಅಲ್ಲಿ ಸ್ಪಾಟಿಗೆ ಹೋಗ್ಲಿಲ್ರಿ. ನಾವು ಸೀದಾ ಸಿವಿಲ್ ಹಾಸ್ಪಿಟ್ಲಿಗೆ ಹೋದಿವ್ರಿ. ಅಲ್ಲಿ ಹೋಗೋಣ ಏನಾಯ್ತು, ಡೆತ್ ಅಂತೇಳಿ ಇದು ಆಗಿಬಿಡ್ತು. ನಾವು ಅಲ್ಲೆಲ್ಲ ಇದು ಮಾಡಿ ಮಟ್ಟಿ ಮತ್ತು ಇದು ಮಾಡಿದ್ವಿ. ಅವರು ಏನಾಗ್ಯದೋ ಗೊತ್ತಾಗೋದ್ರಿ. ಇನ್ನ ಇಲ್ರಿ, ಇನ್ನ ಮಾಡಿಲ್ಲ. ಅದು ಪ್ರೊಸೀಜರ್ ನಡೆಸ್ಯಾರ. ಮಾಡಿಲ್ಲ. ಇಲ್ಲ ಮಾಡ್ತೀನಿ ಅಂದಾರಿ. ಒಂದ್ ಸ್ವಲ್ಪ ಲೇಟ್ ಆಗ್ತದ. ಅವ್ರನ್ನ ಸ್ವಲ್ಪ ಸರ್ಚ್ ಮಾಡತ್ತೇರಿ. ಈ ಕಡೆ ಬಂದಿವ್ರಿ. ಮತ್ತೆ ಹೋಗಬೇಕ್ರಿ. ಅದಾರಿ ಎಲ್ಲ ನಮ್ಮ ಹುಡುಗರು ಅದಾವ್ರಿ. ಅಲ್ಲಿ ಹುಡುಗ ಇದು ಆಗಿದ್ದು ನಿಮ್ ಯಾರ್ಗಾರ ಸಂಶಯ? ಯಾರ ಮೇಲೆ ಇಲ್ಲ, ಅವ್ರ ದೋಸ್ತರ ಮ್ಯಾಗೆ ಸಂಶಯ ಏನದರಿ. ನಾವ್ ಅವ್ರ ದೋಸ್ತರು ನೋಡಿಲ್ಲ. ಅವ್ರ ಮ್ಯಾಗೆ ನಮಗ್ ಸಂಶಯ ಅದರಿ. ಯಾವಾಗ ಐತ್ರಿ ಇದು ಘಟನೆ? 5:15 ಆಗ್ಯದ ನೋಡ್ರಿ. ನಿಮ್ಗೆ ಗೊತ್ತಾಗಿದ್ದೆ ಯಾವಾಗ? ನಮ್ಗ 6 ಗಂಟೆ ಆಗ್ಯದ ನೋಡ್ರಿ. 6:15. ಮನೆದಿಂದ ಯಾವಾಗ ಹೋಗಿದ್ರಿ ಅವ್ರ ಮನೆದಿಂದ? ಯಾವ್ರು ಗೊತ್ತಿಲ್ಲ. ಮನ್ಯಾಗಿಂದ ಇಲ್ಲಿಂದ ಯಾವಾಗ ಗೊತ್ತಿಲ್ಲ. ಯಾವಾಗ ಹೋಗಿರೋ? 7 ಮುಂಜಾನೆ 7ಕ್ಕೆ ಆಟೋ ಐತ್ರಿ. ಮಧ್ಯಾಹ್ನ ಬಂದಿಲ್ಲ ಅವ್ರು. ಫೋನ್ ಹಚ್ಚಾರ? ಫೋನ್ ಹಚ್ಚಾರ. ಊಟಕ್ಕೆ ಬರ್ತೀನಿ ಅಂದ್ರ ಬಂದೇ ಇಲ್ಲ. ಬಂದೇ ಇಲ್ರಿ. ಆಮ್ಯಾಗ ಬರ್ತೀನಿ ಅಂತ ಹೇಳಿ ಅಂದನ. ಚಂತನ ಆಟೋ ಓಡಿಸ್ತಾನ. ಮತ್ತ ಆಟೋ ಜಗಡೆ ತಟ್ಟಿ ಏನು ಇಲ್ಲ. ಈಗ ಅವ್ರ ಜೊತೆ ಎಲ್ಲಾನು ಬಿಟ್ಟು ಸುಮ್ ಆರಾಮ ಅದ. ಏನು ಇಲ್ರಿ. ಈಗ ನಿಮ್ ಮೇಲೆ ಯಾರ ಸಂಶಯ ಐತ್ರಿ? ಅವ್ರ ದೋಸ್ತರ ಮ್ಯಾಗೆ ಸಂಶಯ ರೀ. ನಾವು ಯಾರು ಏನ್ ನಮಗ್ ಗೊತ್ತಿಲ್ರಿ. ಅವ್ರ ದೋಸ್ತರು ಯಾರ್ಯಾರು ದೋಸ್ತರೇ ಮಾಡಿರ್ಬೋದು ಸಂಶಯ ರೀ. ಅಷ್ಟೇ ಮತ್ತೇನಿಲ್ರಿ. ಮತ್ತೇನಿಲ್ರಿ. ಯಾರ ಜೊತೆನೂ ಜಗಳ ಇಲ್ಲ. ಯಾರ ಜೊತೆನೂ ಹಂಗೇನು ಇಲ್ರಿ. ಡಿಪಾರ್ಟ್ಮೆಂಟ್ದವ್ರೆಲ್ಲ ಸರ್ಚ್ ಮಾಡತ್ತೇರಿ. CC ಕ್ಯಾಮ್ರಾದು ಎಲ್ಲ ಫುಟೇಜ್ ನೋಡ್ಕೊಂಡು ಮಾಡಿ ಅವ್ರೆಲ್ಲ ಪ್ರೊಸೀಜರ್ ಮಾಡಾಕತ್ಯಾರಿ. ನಮ್ದೆಲ್ಲ ಆಶ್ವಾಸನೆ ಅಂದ್ರ ನಾವ್ ಬರೇ 1 ತಾಸ್ 2 ತಾಸ್ನಾಗ ನಾವು ಹಿಡಿತೀವಿ. FR ಕಾಪಿ ಅವಾಗ ಇದು ಮಾಡ್ತೀವಿ. 2 ತಾಸ್ನಾಗ ಹಿಡಿತೀವಿ. ನೀವೇನ್ ಇದು ಮಾಡ್ಕೋಬೇಡ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವೇನ್ ಹೇಳ್ತೀರಿ? ಏನ್ ಮಾಡ್ಬೇಕು ಅವ್ರಿಗೆ? ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಏನ್ರಿ ನ್ಯಾಯ ನಮಗ್ ಕೊಡ್ಬೇಕು. ನ್ಯಾಯ ಸಿಗ್ಬೇಕು ನಮಗ. ಪಾರದರ್ಶಕವಾಗಿ ಅವರು ಇದು ತನಿಖೆ ಮಾಡಿ ನಮ್ಗ ನ್ಯಾಯ ಸಿಗುವಂಗ ಮಾಡ್ಬೇಕ್ರಿ ನಮ್ಗೆ. ಸ್ನೇಹಿತರೆ, ನೀವು ನೋಡಿದಿರಿ ಬಿಜಾಪುರದಲ್ಲಿ ಮರ್ಡರ್ ಅಂದ್ರೆ ಕಾಮನ್ ಆಗ್ಬಿಟ್ಟಿದೆ. ಯಾವುದೇ ಮಾಮೂಲಿ ಒಂದ್ ಹುಡುಗ ಹೊರಗೆ ಹೋಗ್ತಾನೆ, ಮನ್ಯಾಗ ಬರ್ತಾನೆ, ಬರಂಗಿಲ್ಲ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಆ ತರ ಈ ಟೈಮಿಗೆ ಇದು ಮಾಡಿದ್ದಾರೆ. ನಾವು ರಿಕ್ವೆಸ್ಟ್ ಮಾಡ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಯಾರೆಲ್ಲ ಈ ದುಷ್ಕರ್ಮಿಗಳು ಅದಾರ ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು. ಯಾವ ತರ ಆಕ್ಷನ್ ತಗೋಬೇಕಂದ್ರೆ ಮುಂದೆ ಇದು ಮಾಡಕ್ ತಲೆಯಾಗೂ ಬರಬಾರ್ದು ಯಾರಿಗೂ. ಈಗ ಯಾವ ತರ ಆಗಿದೆ ಅಂದ್ರೆ, ಒಂದ್ ಹುಡುಗ ಜಸ್ಟ್ ರೀಸೆಂಟ್ ಆಗಿ ಮದುವೆ ಆಗಿದ್ ಹುಡುಗ ಏನು ಇರ್ಲಾರ್ದ ಸಂಬಂಧ ಹೋಗಿದ್ದಾನೆ ಹೊರಗ. ಆದ್ರೆ ಮನ್ಯಾಗ ಬಂದ್ ನೋಡಿದ್ಮೇಲೆ ಅವರು ಫ್ಯಾಮಿಲಿದವ್ರಿಗೆ ಗೊತ್ತಾಗೋದು ಇಲ್ಲೇ ಇಲ್ಲ ಅಂತ ಹೇಳಿ. ಮುಂಜಾನೆ ಅವ್ರು ಹೋಗಿದ್ದಾರೆ 7 ಗಂಟೆಗೆ ಮನೆಯಿಂದ. ಆದ್ರೆ ಸಂಜೆ 7 ಗಂಟೆ ಮಾತ್ರ ಅವ್ರ ಬಾಡಿ ಡೆತ್ ಆಗಿದೆ ಅಂತ ಈ ತರ ನ್ಯೂಸ್ ಬರ್ತಿದೆ. ಈ ತರ ಘಟನೆಗಳು ತುಂಬಾ ಬಿಜಾಪುರದಲ್ಲಿ ಕಾಮನ್ ಆಗಿಬಿಟ್ಟಿದಾವೆ. ಇದ್ರ ಬಗ್ಗೆ ನಾವು ಪೊಲೀಸ್ ಅವ್ರಿಗೆ, ವರಿಷ್ಠ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೆ ದಯವಿಟ್ಟು ಒಂದ್ ರಿಕ್ವೆಸ್ಟ್ ಮಾಡ್ತೀವಿ. ಇದ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು. ಇಂಥ ಪ್ರಕರಣಗಳು ಮುಂದೆ ಆಗ್ಬಾರ್ದು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಧನ್ಯವಾದಗಳು.